ಇದೇನಿದು ಎಲ್ಲ ಎಲ್ಲೋದ್ರಪ್ಪ? ಬಾಗ್ಲು ಬೇರೆ ಹಾಕಿದ್ದಂಗವ್ರೆ. ಇವಳೆಲ್ಲೋದ್ಲು? ನನ್ನ ತಮ್ಮನ ಹೆಂಡ್ತಿಯಲ್ಲ, ಎಲ್ಲ ಅಲ್ಕಂಡು ಹಾಳಾಗೋದ್ರು ಇವರಂತೂ. ಅಮ್ಮ ನಾಳೆ ಬರ್ತೀನಿ ಅಂತ ಹೇಳಿದ್ರು ಇನ್ನು ಜಾತ್ರೆಯಿಂದ. ನಾನು ಬಂದ್ರೂ ಇಲ್ಲಿ ಮನೆ ಹತ್ರ ಯಾರೂ ಇಲ್ಲ. ಅಪ್ಪಂಗೆ ಫೋನ್ ಹಾಕೋಣಂದ್ರೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೈತೆ, ಚಾರ್ಜ್ ಇಲ್ಲ. ನೋಡೋಣ ಇರು. ಅಯ್ಯೋ ಏನವ, ಆರಾಮಾಗಿ ಇಲ್ಲೇ ನಿಂತ್ಕೊಂಡಿದ್ಯಾ? ವಿಷಯ ಗೊತ್ತಾಗ್ಲಿಲ್ವೇ? ಏನು ವಿಷಯ? ಇಲ್ವಲ್ಲ, ಏನು ಗೊತ್ತಾಗ್ಲಿಲ್ವಲ್ಲ. ಏನು ವಿಷಯ ಗೊತ್ತಿಲ್ವೇ? ನಿನ್ ಗಂಡ ಸತ್ತೋದ್ನಂತೆ, ನಿನ್ ಗಂಡನ ಎಣ ಕೆರೆನಾಗ ತೇಲ್ತಾ ಇತ್ತಂತೆ. ಅಯ್ಯೋ ಅಜ್ಜಿ, ಯಾರು ಹೇಳಿದ್ರು? ಏನಾಯ್ತು ನಮ್ಮ ಮನೆಗೆ? ಅವ್ರಿಗೆ ಎಲ್ಲವ್ರು ಇವಾಗ? ಅಜ್ಜಿ ಏನಾಯ್ತಜ್ಜಿ? ಅಯ್ಯೋ ದೇವ್ರೆ, ನನ್ನ ಗಂಡ ಸತ್ತೋಗ್ಬಿಟ್ನ. ಅಯ್ಯೋ ಅಜ್ಜಿ ಏನಾಯ್ತಜ್ಜಿ? ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು, ನನಗೆ ಏನು ಗೊತ್ತಾಗ್ಲೇ ಇಲ್ಲ ಅಜ್ಜಿ. ಏನಾಯ್ತಜ್ಜಿ? ಅವ್ರು ಏನು ಮಾಡ್ಕೊಂಡ್ರಜ್ಜಿ? ಏನೋ ಕಣವ, ಊರು ತುಂಬ ಎಲ್ಲ ಸಾಲ ಮಾಡ್ಕೊಂಬಿಟ್ಟು ಏನೋ ಕೆರೆಗೇನೋ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟವನಂತೆ ಅಂತ ಕೇಳ್ಬಿಟ್ವಿ. ಅದೇನೋ ಜೂಜ ಏನೋ ಆಡೋಣಂತಲ್ಲ, ಅದರಿಂದ ಎಲ್ಲ ಹಿಂಗೆ ಆಗ್ಬಿಟ್ಟೈತಂತೆ. ಪೊಲೀಸರು ಎಲ್ಲ ಎಣ ತೆಗೆದು ಬೀದಿಟ್ಟು ಈಚೆ ಕಡೆ ಎಲ್ಲ ಇದು ಮಾಡ್ತಾವ್ರಿ. ಊರೇ ನೆನೆಯ ಅಲ್ಲೇ ನಿಂತೈತೆ ಕಣವ, ಊರೇ ನೆನೆಯ ಅಲ್ಲೇ ಐತಿ. ನಾನು ಹಿಂಗೆ ನೋಡ್ಕೊಂಡು ಈ ಸತ್ತು ಅಲ್ಲೇನೇ ಇದ್ದೆ. ಪೊಲೀಸರು ಒಂಚೂರು ಮಕ್ಕ ಎಲ್ಲನೂ ನೋಸಿ ಹಂಗಂಗೆಲ್ಲ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ಮನೆಯವ್ರಿಗಾದ್ರೆ ಮಚ್ಚೆ ಪಚ್ಚೆ ಎಲ್ಲ ನೋಡ್ಬಿಟ್ಟು ಕಂಡಿಡಿತಾರೆ ಅಂತ ಹೇಳ್ಬಿಟ್ಟು ಹಂಗಿ ಪಂಗಿ ನೋಡಿ ಕರೆದವ್ರಿ. ನಿನಗೆಲ್ಲ ಫೋನ್ ಹಾಕಿದ್ರಂತೆ, ನೀನು ಸ್ವಿಚ್ ಆಫ್ ಅಂತ ಬಂತಂತೆ. ಅದಕ್ಕೆ ನಿಂಗೆ ಹೇಳೋಕ್ಕಾಗಿಲ್ಲ. ನಾನು ಹಿಂಗೆ ನಡ್ಕೊ ಬರ್ತಾ ಇದ್ದೆ, ನೋಡ್ಬಿಟ್ಟು ನನಗೊಂಥರ ಆಯ್ತು ಕಣವ. ಅಷ್ಟ್ರಾಗೆ ನೋಡಿ ನೀನು ಕಂಡ್ಬಿಟ್ಟೆ. ಭಾವ ಸರ್ನ ಬಾ, ಕರ್ಕೊಂಡು ಹೋಯ್ತೀನಿ ಇನ್ನೂ. ನಡಿಯಜ್ಜಿ ಬರ್ತೀನಿ. ನಿಧಿ, ಓಯ್ ನಿಧಿ. ಭೈರವ ಭೈರವ, ನನ್ನ ಗಂಡನು ನಿನ್ನ ಹತ್ರಕ್ಕೇನೆ ಬಂದ್ಬಿಟ್ಟ ಇವಾಗ. ನನ್ನ ಗಂಡನು ಸತ್ತೋಗ್ಬಿಟ್ನಂತೆ ಭೈರವ. ಅಯ್ಯೋ ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ಕೊಂಬನಿ ನಿಧಿ, ಸಮಾಧಾನ ಮಾಡ್ಕ. ಇಲ್ಲ ಭೈರವ, ನನ್ನ ಗಂಡನ ನೋಡಕ್ ಹೋಗ್ಬೇಕು ನಾನು. ನನ್ನ ಕೈಲಿ ಆಗ್ತಿಲ್ಲ, ನಾನು ಹೋಗ್ಬೇಕು. ನಂಗೊಂಥರ ಆಗ್ತೈತೆ, ನಾನು ಹೋಗ್ಬೇಕು ಬೇಗ. ನಿನ್ ಭೈರವ ಎಂದನ ಸುಳ್ಳು ಹೇಳ್ತೈತಾ? ಇಲ್ಲ ನಿನ್ ಭೈರವನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನ್ ಭೈರವನ ಮೇಲೆ ನಂಬಿಕೆ ಇಡು ನೀನು, ಸರಿನಾ? ನಿನ್ ಗಂಡಂಗೆ ಏನೂ ಆಗಿಲ್ಲ. ಅದು ನಿನ್ ಗಂಡನ ಎಣ ಅಲ್ಲ, ಬಿಟ್ಬಿಡು. ಏನು? ನನ್ನ ಗಂಡು ಎಣ ಅಲ್ವಾ? ಅದು ಈ ಊರವ್ರದ್ದೇ ಅಲ್ಲ ಎಣ, ಅದು ಬೇರೆ ಊರವ್ರದ್ದು. ಹೇಳು, ಮಿಸ್ ಆಗಿ ಏನೋ ಬಿಡು, ಅದೆಲ್ಲ ಯಾಕೆ ಹೆಂಗೆ ಸತ್ತ ಅಂತ ಎಲ್ಲ ಬೇಡ. ನೋಡು, ನಿನ್ನ ಗಂಡಂದಲ್ಲ, ಸಮಾಧಾನ ಮಾಡ್ಕ. ಈಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ, ಈಗ ಟೆನ್ಷನ್ ಮಾಡ್ಕೊಂಡು ಅಲ್ಲೋಗಿ ಅಲ್ಲೆಲ್ಲ ಯಾಕೆ ರಿಸ್ಕ್ ತಗತ್ಯಾ? ಆರಾಮಾಗಿ ಕೂತ್ಕ, ಸಮಾಧಾನ ಮಾಡ್ಕ, ಸಮಾಧಾನ. ನಿನ್ನ ಗಂಡ ಊರು ಬಿಟ್ಟು ಹೋಗೋನು ಅಷ್ಟೇನೆ, ಸತ್ತೇನು ಹೋಗಿಲ್ಲ, ಅವನು ಆರಾಮಾಗಿ ಅವನೇ. ನೋಡು, ನಿನ್ನ ಹಠನ ನೀನು ಬಿಡಬೇಡ, ಇದನ್ನ ನೀನು ಯಾವತ್ತೂ ಬಿಡೋಕೆ ಹೋಗ್ಬೇಡ. ಆರಾಮಾಗಿರು ನೀನು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕ. ನಿಮ್ಮ ಅತ್ತೆಗೆ ನಿನ್ನ ಗಂಡಂಗೆಲ್ಲ ಬುದ್ಧಿ ಬರಬೇಕು ಅಂದರೆ ನೀನು ಅವ್ರ ಹತ್ರಕ್ಕೆ ಹೋಗಲೇಬಾರ್ದು, ನೀನು ಸಹಾಯನೇ ಮಾಡಬಾರ್ದು ಅವ್ರಿಗೆ. ಅವರೇನೇ ಒದ್ದಾಡಿ ಸಾಯಬೇಕು, ಸರಿನಾ? ಅಲ್ಲಿ ತನಕನೂ ಅವ್ರು ಒದ್ದಾಡಲಿ, ನೀನು ಸುಮ್ಮನೆ ಇರು. ಹಬ್ಬ ದೇವ್ರೆ, ಈಗ ನನಗೆ ಸಮಾಧಾನ ಆಯಿತು. ನನಗಂತೂ ತಲೆಯೆಲ್ಲ ಕೆಟ್ಟು ಕೆರೆ ಹಿಡಿದ್ಬಿಟ್ಟಿತ್ತು. ಹಬ್ಬ ದೇವ್ರೆ, ಈಗಾದರೂ ಸಮಾಧಾನ ಆಯ್ತಲ್ಲ ನನಗೆ. ಇಲ್ಲಾಂದಿದ್ರೆ ಟೆನ್ಷನಾಗೆ ಓಡೋಗ್ಬಿಡ್ತಾ ಇದ್ದೆ. ಹಬ್ಬ ಸದ್ಯ. ಥ್ಯಾಂಕ್ಸ್ ಭೈರವ, ಥ್ಯಾಂಕ್ ಯು ಸೋ ಮಚ್. ಯಪ್ಪ, ನನ್ನ ಗಂಡನ ಮೇಲೆ ನನಗೂ ಸಿಟ್ಟೈತೆ. ಹಂಗಂತ ಫುಲ್ ಗಂಡನ ಕಳ್ಕೊಳಕ್ಕೂ ಇಷ್ಟ ಇಲ್ಲ. ಗಂಡ ಅಂದರೆ ಇಷ್ಟನೇ, ಅವ್ನು ಮಾಡೋ ಅಲ್ಕ ಕೆಲ್ಸಕ್ಕೂ ಅವ್ನು ದುರಂಕಾರಕ್ಕೂ ಉಗಿದು ಬಿಟ್ಬಿಟ್ಟಿದ್ದೀನಿ ಅಷ್ಟೇನೆ. ಹಾಗಂತ ಗಂಡನ ಸಾವು ಬಯಸೋಳಂತೂ ನಾನಲ್ಲ ಭೈರವ. ಓಯ್ ನಿಧಿ, ಬಾ ಯಾಕೆ ಹಿಂಗೆ ಕುಂತ್ಕೊಬಿಟ್ಟೆ? ಎದ್ದು ಬಾ ಸರ್ನ. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಇದು ಮಾಡ್ಬಿಡ್ತಾರೆ. ಬಾ ಸರ್ನ, ಹೋಗೋಣ. ಅಜ್ಜಿ ನೀನು ಹೋಗಿ, ನಾನು ಬರೋಕ್ಕಿಲ್ಲ, ನೀನು ಹೋಗು. ನನ್ನ ಗಂಡಂದಾದ್ರೆ ನಾನು ಬರೋಕ್ಕಿಲ್ಲ, ನೀನು ಹೋಗು. ಇದು ಯಾಕವ ಈ ಸತ್ತು ಹೊಳ್ತಾ ಇದೆ, ನೋಡ್ಕೊಂಡು ಕೂತಿದ್ಯಲ್ಲ? ಬಾಬಾ, ಗಂಡ ಎಂಟ್ರು ಜಗಳ 100 ಇರಲಿ 1000 ಇರಲಿ, ಹಂಗೆ ಎಲ್ಲನೂ ನೀನು ಹಿಂಗೆ ಕುಂತ್ಕೊಬಾರ್ದು ಕಣವ. ಎದಳು ಗಂಡ ಎಂಟ್ರದು ಉಂಡು ಮಲ್ಗ ಗಂಟ ಜಗಳ ಇದ್ದೇ ಇರ್ತದೆ, ಬೋದೆ ಬರ್ತದೆ. ನೀನು ತಲೆ ಯಾಕೆ ಕೆಡ್ಸ್ಕತ್ಯಾ? ಎದಳು ಮ್ಯಾಕೆ ಎದಳವ. ಅಜಯ್ ನೀನು ಹೋಗಜ್ಜಿ, ನೀನು ಬೇಕಾದ್ರೆ ನೋಡ್ಕೊ ಹೋಗು. ಯಪ್ಪ ಸುಮ್ಮನೆ ನನಗೆ ತಲೆ ಕೆಡಿಸ್ಬಿಟ್ಟೇನು, ಹೋಗಿ ಸುಮ್ಕೇನಿಯ ನೀನು. ಎಂತ ಹುಡುಗಿ ಇರಬೇಡ ನೀನಂತೂ. ಗಂಡ ಸತ್ತವನೇ ಅಂದ್ರೂ ಖುಷಿ ಪಡ ಅಂತ ಹೆಂಡ್ತಿಗಳ್ನ ಇವಾಗ ಏನೇನ ನೋಡಿದ್ದು. ಅಯ್ಯೋ ಯವ್ವ, ನಿನ್ನ ಮಕ ಮುಚ್ಚ. ಅಯ್ಯೋ ದೇವ್ರೆ, ಬಿಡು, ಏನಾರ ಮಾಡ್ಕ. ನಿನಗೆ ಬೆಳೆದಿರೋದು ನನಗೆ ಹಾಕ್ಬೇಕು, ಏನೋ ಪಾಪ ಅಂತ ಹೇಳಕ್ ಬಂದ್ರೆ. ನೋಡು, ನೀನೇ ಏನಾದರೂ ಮಾಡಬೇಕು, ಸರಿನಾ? ಇವಾಗ ನಿಮ್ಮ ಅತ್ತೆ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದವಳೆ. ನೋಡು, ನಿಮ್ಮ ಅತ್ತೆಗೂ ನಿನ್ನ ಗಂಡಂಗೂ ಯಾವುದೇ ಕಾರಣಕ್ಕೂ ಅಯ್ಯೋ ಅನ್ಬೇಡ. ನೀನು ನಿನ್ನ ಪಾಡು ನೀನು ಚೆನ್ನಾಗಿರು, ಎಲ್ಲ ಒಳ್ಳೇದಾಯ್ತದೆ. ನೀನು ಅತ್ತೆ, ನಮ್ಮ ಅತ್ತೆ, ನನ್ನ ಗಂಡ ಅಂತ ಕೊಟ್ಟರೆ ನಿನ್ನೂ ಸೇರಿ ಒಂದೇ ಸಲ ಮುಳುಗಿಸಿ ತೇಲಿಸ್ಬಿಡ್ತಾರೆ. ನೋಡು ನಿಧಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ಬೋದು ಮಗಳೇ. ಅದು ಬಿಟ್ಟು ನಾನು ಅದಕ್ಕೂ ಮೀರಿ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಮಗೂ ಅಂತ ಒಂದೊಂದು ಲಿಮಿಟ್ಸ್ ಅಂತ ಇರ್ತದೆ. ನಿನ್ನ ಗಂಡಂಗೆ ನಾನು ಬುದ್ಧಿ ಕಲಿಸ್ತೀನಿ ಅಂದರೆ ಬೇಡ ಅಂತ ನೀನೇ ಹೇಳ್ದೆ, ನಾನು ಬಿಟ್ಬಿಟ್ಟೆ. ಅವನೇ ಕಲ್ತ್ಕೊಂಡು ಬರ್ತಾನೆ. ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅತ್ತೆ ಮಾತ್ರ ಉಗು ತುಪ್ಪ ಹಾಕ್ಬೇಡ. ನಿಮ್ಮ ಅತ್ತೆ ಅಂತೂ ಹುಟ್ಟು ದುರಾಂಕಾರಿ, ಹುಟ್ಟು ಮನಿಯಾಳಿ, ಹುಟ್ಟು ಲೋಫರು. ಅವಳು ಹಂಗೆ ಬಿದ್ದು ಸಾಯಲಿ, ನೀನು ತಲೆ ಕೆಡ್ಸ್ಕೊಬೇಡ. ಸುಮ್ಮನೆ ಅವಳು ಬಿಟ್ಟೆ ಬಿಡು. ಅವಳನ್ನ ನಾನು ನೋಡಿದ್ದೀನಿ, ಅವಳು ಕಾಟ ತಡ್ಕೊಳಕ್ಕಾಗದಿದ್ದಕ್ಕೆ ನಿನಗೆ ಗಂಡನೂ ಓಡೋಗೋದು. ಅವಳು ಮಜಾ ಮಾಡೋ ದುಡ್ಡನ್ನ ಯಾರು ತಂದು ಅಮ್ಮಂಗೆ ಕೊಡೋಕ್ಕಾಗಲ್ಲ. ನೀನು ಯಾವ ಯೋಚನೆನೂ ಮಾಡಬೇಡ, ಸರಿನಾ?
ನೀನು ಓಡೋಗ್ತಿದ್ದಲ್ಲ, ನೀನು ಟೆನ್ಷನ್ ನೋಡ್ಬಿಟ್ಟೆ ನಾನೇ ಬಂದೆ ಸಮಾಧಾನ ಮಾಡೋಣ ಅಂತ. ಸಮಾಧಾನ ಮಾಡ್ಕ, ಸಮಾಧಾನ ಸಮಾಧಾನ. ಸರಿ ಭೈರವ, ಥ್ಯಾಂಕ್ ಯು ಸೋ ಮಚ್ ಭೈರವ. ನಿನ್ನಿಂದ ನನಗೆ ಇವಾಗ ಸಮಾಧಾನ ಆಯಿತು. ಇಲ್ಲ ಅಂದಿದ್ರೆ ದೇವ್ರನೇ ತಲೆ ಕೆಟ್ಟೋಗ್ಬಿಟ್ಟು ಮತ್ತೆ ನಾನು ಇಲ್ಲಿಂದ ಅಲ್ಲಿಗನ ಓಡೋಗಿ ಅಲ್ಲೆಲ್ಲ ಗೋಳಾಡಿ ಹೊತ್ತು ಅಪ್ಪ ಸದ್ಯ ಯಾವುದೋ ಎಣ ಅಂತ ಅನ್ಕೊಂಡಲ್ಲ. ಪಾಪ ಬೇರೆ ಯಾರ್ದೋ ಗೊತ್ತಿಲ್ಲ, ಅವರು ಕಷ್ಟಪಡ್ತಾ ಇರ್ತಾರೆ. ಸರಿ, ಈ ಮನೆ ಬಾಗ್ಲು ಯಾಕಾಕೈತೆ ಅಂದರೆ ನನ್ನ ತಮ್ಮನ ಹೆಂಡ್ತಿ, ನನ್ನ ತಮ್ಮ ಎಲ್ರೂ ಎಣ ನೋಡೋಕ್ಕೆ ಅಂತಲೇ ಹೋಗ್ಬಿಟ್ಟವ್ರಾ? ನಿಂಗೆ ನಿನ್ನ ತಮ್ಮನ ಹೆಂಡ್ತಿ ಆ ಥರ ಅನ್ನಿಸ್ತೈತಾ ಹೆಣ ನೋಡೋಕೆ ಹೋಗೋಳೆ ಅಂತ? ಅವ್ರ ಅಮ್ಮ ಅವಳು ಬೆಳಿಗ್ಗೆ ಮಸಾಲೆ ದೋಸೆ ತಿನ್ಕೊಬತ್ತೀನಿ ಅಂತ ಸಿಟಿಗೆ ಹೋದರು, ಇಲ್ಲಿ ಗಂಟ ಬಂದಿಲ್ಲ. ಬರೀ ತಿನ್ನೋದು ತಿರ್ಗೋದು ಓಡಾಡೋದು. ನೋಡು, ನಿನ್ನ ತಮ್ಮನ ಭವಿಷ್ಯನೂ ನಿನ್ನ ಕೈಯಾಗೆ ಐತೆ. ಇಷ್ಟೆಲ್ಲ ಮಾಡೋಳೈತೆ ಪೊದ್ದು. ಈಗ ಪೊದ್ದುಗೆ ಟೆನ್ಷನ್ ಕೊಡ್ತಿರೋದಾರ, ನೀನೇ ಏನಾದರೂ ಮಾಡಬೇಕು ನಿಧಿ. ನಿನ್ನ ತಮ್ಮನ ಹೆಂಡ್ತಿಗೆ ನೀನೇ ಬುದ್ಧಿ ಕಲಿಸ್ಬೇಕು. ಅವ್ರ ಹತ್ರ ಅದೆಲ್ಲ ಬೇಡ, ನೀನೇ ಕಂಡಿಡಿ ಅವ್ರು ಏನು ಮಾಡ್ತಾಯಿದ್ರು, ಏನು ಮಾಡ್ತಾವ್ರೆ ಎತ್ತ ಅಂತೇಳ್ಬಿಟ್ಟು ಕಂಡಿಡ್ದು ನಿನ್ನ ತಮ್ಮನ ಜೀವನ ಸರಿ ಮಾಡಿ ನಿನ್ನ ಜೀವನ ಸ್ವಲ್ಪ ಸರಿ ಮಾಡ್ಕ. ನಿನ್ನ ತಮ್ಮ ಹೆಂಡ್ತಿ ಮಾತೇ ಕೇಳೋದು, ಹೆಂಡ್ತಿ ಹೇಳ್ದಂಗೆ ಕುಣಿಯೋದು, ಅದು ನೀನೇ ಸ್ವಲ್ಪ ನೋಡ್ಕೊಂಡು ಇದು ಮಾಡು, ಸರಿನಾ? ಯಾವಾಗೂ ಪಾಪ ಪೊದ್ದುಗೆ ಹೇಳೋಕೆ ನನಗೆ ಇಷ್ಟನೇ ಇಲ್ಲ. ಅವಳಿಗೂ ವಯಸ್ಸಾಯಿತು, ಅವಳಿಗೂ ಈ ಟೆನ್ಷನ್ಗಳೆಲ್ಲನೂ ಬೇಡ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ನೀನೇ ನೋಡ್ಕೋಬೇಕು. ನನ್ನ ತಮ್ಮನ ಹೆಂಡ್ತಿ ಮೇಲೆ ನನಗೆ ಯಾವತ್ತಿಂದನೋ ಡೌಟ್ ಇತ್ತು. ಈಗ ಹೊಸಿ ಕ್ಲಿಯರ್ ಆಯಿತು ಭೈರವ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ನೋಡ್ಕೊತೀನಿ. ಅವಳ ಬಗ್ಗೆ ವಿಚಾರ ಮಾಡ್ತೀನಿ ನಾನು, ಏನು ಎತ್ತ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿನ ಹೊರಡಿಸ್ತೀನಿ ನಾನು. ಹೋಗ್ಬಿಟ್ಟು ಒಂದು ಕಿತ ನೋಡ್ಕೊಬಿಟ್ಟು ಬರೋಣ ಎಲ್ಲನೂ ಅವ್ರ ಮನೇನ ಅಂತ. ಆವಾಗ ಗೊತ್ತಾಯ್ತದೆ. ನಮ್ಮ ಅಮ್ಮಂಗೆ ಇನ್ನೇನು ಜಾಸ್ತಿ ಟಾರ್ಚರ್ ಕೊಡೋಕೆ ಹೋಗಿಲ್ಲ. ನಮ್ಮಮ್ಮ ಇಷ್ಟು ದಿನ ಇಷ್ಟು ವರ್ಷ ನಮಗೆ ಮಾಡಿರೋದು ನೀನೇ ಸಾಕು, ಇನ್ನು ಏಸು ಅಂತ ಮಾಡಿಸ್ಕೊಳ್ಳಿ ಮೊರ್ವದಿರ್ತದ, ಇನ್ನು ಮಾಡಿಸ್ಕೊಂಡು ಆಯ್ತು ಹೇಳು ಭೈರವ. ಆಯಿತು, ನೀನು ಹೇಳ್ದಂಗೆ ನೀನು ಆಯಿತು. ಸರಿ ಆಯ್ತು, ನೀನೇನು ಟೆನ್ಷನ್ ತಗೋಬೇಡ. ಏನಾರ ಸಹಾಯ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ, ಸರಿನಾ? ನಾನು ಪೊದ್ದುನ ನೀನು ಸಂದಾಕ ನೋಡ್ಕೊಬಿಟ್ರೆ ಅಷ್ಟೇ ನೀನೇ ಸಾಕು. ನಿನ್ನ ಗಂಡ ಸುಮಾರು 100 ಕಿಲೋಮೀಟ್ರ್ ದೂರ, ನೂರೇನು ಒಂದು 400-500 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ಅಲ್ಲಿ ಅನುಭವಿಸ್ಲಿ. ಅಲ್ಲಿ ಅನುಭವಿಸಿದ್ಮೇಲೆ ಎಲ್ಲರಿಗೂ ಬುದ್ಧಿ ಬರ್ತದೆ. ಒಬ್ಬೊಬ್ರಿಗೆ ನೀ ಬುದ್ಧಿ ಕಲ್ತ್ಕೊಂಡು ಹೋಗ್ತಾರೆ. ಆದರೆ ಒಂದೊಂದು ಜನ ಇರ್ತಾರೆ, ನೆಟ್ಟಗಾಗೋದಂತೂ ಸಾಧ್ಯನೇ ಇಲ್ಲ. ಈ ಶಾರದಿ ಅಂತವ್ರು ತುಂಬ ಜನ ಅವರೇ. ಆದರೂ ನೀನು ತಲೆ ಕೆಡ್ಸ್ಕೊಬೇಡ, ಎದ್ರು ಬಿದ್ರು ಒಂದು ಬುದ್ಧಿ ಕಲ್ಸ್ಕೊಂಡು ಹೋಯ್ತಾ ಇರು. ಸರಿ, ನಾನೇನು ಬರ್ತೀನಿ, ಹೊರಡ್ತೀನಿ. ಸರಿ ಭೈರವ, ಆಯಿತು. ಅಪ್ಪ, ಈ ಭೈರವನಂತ ಒಂದು ಸಂಬಂಧಿಕರು, ಫ್ರೆಂಡು ಯಾರೊಬ್ರು ಇದ್ಬಿಟ್ರು ಸಾಕಲ್ವಾ ಜೀವನದಾಗ. ಅದು ಎಷ್ಟೋ ನೆಮ್ಮದಿ ನಮಗಂತೂ. ಯಾವ ಮನುಷ್ಯನೂ ಬೇಡ, ಇದ್ರಾಗೇನಿಯ ಭಾಳ ನೆಮ್ಮದಿ ಐತೆ ನನಗಂತೂ. ಹೀಗಂತೂ ಸದ್ಯಕ್ಕೆ ನೆಮ್ಮದಿಯಾಗಿದ್ದೀನಲ್ಲ, ಅಷ್ಟೇ ಸಾಕು. ಓ ಮಗಳೇ, ಈಗ ಬಂದ? ಎಲ್ಲಿ ನಿಮ್ಮಮ್ಮ ಇಲ್ಲ? ಬ್ಯಾಗ್ ಯಾಕೆ ಹಂಗೆ ಬಿಸಾಕ್ಬಿಟ್ಟಿದ್ಯಾ? ಅಪ್ಪ ಬಾಗ್ಲಾಕಿತ್ತಲ್ಲ, ಅದಕ್ಕೆ ಕಾಯ್ಕೊಂಡು ಕುಂತ್ಕೊಂಡೆ. ಇಲ್ವಲ್ಲ, ಅಮ್ಮ ನಾಳೆ ಬರ್ತೀನಿ ಅಂತ ಹೇಳ್ತು. ಅದು ಬೇರೆ ಮೊಬೈಲ್ ಬೇರೆ, ನಂದು ಚಾರ್ಜರ್ ಇಲ್ಲ. ಊರಿಗೆ ಚಾರ್ಜ್ ತಗೊಂಡು ಹೋಗಿಲ್ವ, ಚಾರ್ಜರ್ ಹಾಕಕ್ಕೆ ಅದು ಎಲ್ಲ ಸ್ವಿಚ್ ಆಫ್ ಆಗೋಗ್ಬಿಟ್ಟೈತೆ. ಬಾಪ ಬಾಕ್ಲು ತೆಗಿ ಸದ್ಯ. ಯಪ್ಪ, ನೀನು ಬಂದ್ಬಿಟ್ಟಿದ್ರೆ ಟೆನ್ಷನ್, ನೀನು ಏನಾಗೋಗ್ಬಿಡ್ತಿದ್ದು. ನಿನ್ನ ಗಂಡನೇ ಸತ್ತೋಗ್ಬಿಟ್ಟವನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಣ ಸಿಕ್ಕಿತ್ತು ಒಂದು ಕೆರೆನಾಗೆ, ಎಲ್ಲ ಟೆನ್ಷನ್ ಆಗೋಗ್ಬಿಟ್ಟಿದ್ವಿ. ಆಮೇಕಿಂದ ಪಕ್ಕದಳ್ಳಿದಂತೆ ಯಾವುದೋ ಎಣ. ಹೌದಾ? ಸರಿ ಅಪ್ಪ. ಅಯ್ಯಪ್ಪ, ನಿಮ್ಮತ್ತೆ ಅಂತೂ ಗಾಬರಿಯಾಗಿ ಲಬ ಹೊಡ್ಕೊಂಡು ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದು. ಸದ್ಯ ಬಿಡು, ನನಗೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಈಗ ಹೊಸಿ ಸಮಾಧಾನ ಆಯ್ತಾಯ್ತು ಮಗಳೇ. ದೇವರು ಒಳ್ಳೆಯರಿಗೆಲ್ಲ ಒಳ್ಳೇದೇ ಮಾಡ್ತಾನಲ್ವಾ? ನಿನ್ನ ತಮ್ಮನೆಂತಿ ಎಲ್ಲೋ ಓದ್ಲಪ್ಪ, ಬೆಳಗ್ಗೆ ಓದಳು ಬರಲೇ ಇಲ್ವಲ್ಲ. ನಾನು ಒಂದು ಕೀ ಇಕ್ಕೊಂಡು ಮಡಿಕೊಂಡು ಹೋಗಿದ್ದೆ. ಎದಳು ಬ್ಯಾಗ್ ಯಾಕೆ ಹಂಗೆ ಬಿಸಾಕಿದ್ಯಾ? ಎದಳು ಎತ್ಕೊಂಡು ನಡಿ ಒಳಗಡಿಕೆ. ಸರಿಯಪ್ಪ.